28ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಅಹಿಂದ ಸಮಾವೇಶಕ್ಕೆ ಹರಿಹರದಿಂದ 6,000ಕ್ಕೂ ಹೆಚ್ಚು ಕಾರ್ಯಕರ್ತರು ತೆರಳಲಿದ್ದಾರೆ. ಮಾಜಿ ಶಾಸಕ ಎಸ್ ರಾಮಪ್ಪ ಮಾಹಿತಿ. ಜನವರಿ 28ರ ಭಾನುವಾರ ಚಿತ್ರದುರ್ಗದಲ್ಲಿ ನಡೆಯಲಿರುವ ಅಹಿಂದ ಸಮಾವೇಶಕ್ಕೆ ಹರಿಹರದಿಂದ 6,000ಕ್ಕೂ ಹೆಚ್ಚು ಕಾರ್ಯಕರ್ತರು ತೆರಳಲಿದ್ದಾರೆ ಎಂದು ಮಾಜಿ ಶಾಸಕ ಎಸ್ ರಾಮಪ್ಪ ಮಾಹಿತಿ ನೀಡಿದರು. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 28ರ ಭಾನುವಾರ ಚಿತ್ರದುರ್ಗದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ, ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗುವ ಈ ಕಾರ್ಯಕ್ರಮಕ್ಕೆ ಹರಿಹರ ನಗರದಿಂದ ಸುಮಾರು 65 ಬಸ್ಗಳನ್ನು ನಿಗದಿ ಮಾಡಿದ್ದು 6,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಜನವರಿ 28ರ ಭಾನುವಾರ ಬೆಳಗ್ಗೆ ಹರಿಹರ ನಗರದಿಂದ 9 ಗಂಟೆಗೆ ಫಕೀರಸ್ವಾಮಿ ಮಠದ ಬಳಿ ಹರಿಹರ ನಗರ, ಕೊಂಡಜ್ಜಿ, ಸಾರಥಿ ಇನ್ನುಳಿದ ಭಾಗದ ಜನರು ಆಗಮಿಸಬೇಕು. ನಂತರ 9:30ಕ್ಕೆ ಹೊರವಲಯದ ಬೈಪಾಸ್ ಬಳಿ ತಾಲೂಕಿನ ಉಳಿದ ಭಾಗದ ಜನರು ಸೇರಿಕೊಂಡು ಅಲ್ಲಿಂದ ಹೊರಡಲಾಗುವುದು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಆಲೇಶ್ ಗೌಡ್ರು, ಸಿಎನ್ ಹುಲಿಗೇಶ್, ಸುರೇಶ್ ಆದಿಮನಿ, ಅಶೋಕಪ್ಪ ಮಾಸ್ತರ್, ಆಲಸ್ವಾಮಿ ಸನಾವುಲ್ಲಾ, ಅಂಚಿನ ನಾಗಣ್ಣ, ಕೋತ್ವಾಲ್ ಹನುಮಂತಪ್ಪ ಸೇರಿದಂತೆ ಅನೇಕ ಅಹಿಂದ ಮುಖಂಡರುಗಳು ಉಪಸ್ಥಿತರಿದ್ದರು. ಅಹಿಂದ ಸಮಾವೇಶ ಭಾಳ ಬೃಹತ್ತಾಗಿ ನಡೆಯೋದ್ರಿಂದ ನಮ್ಮ ತಾಲೂಕಿಂದನೂ ಕೂಡ ಇವತ್ತು ಇಷ್ಟು ಜನ ನೀವು ಬರಬೇಕನ್ನೋ ಒಂದು ಸೂಚನೆ ಮೇರೆಗೆ ನಾವು ಎಲ್ಲ ಕಡೆಗೂ ಕೂಡ ಇವತ್ತು ಬಸ್ಸನ್ನು ಅರೇಂಜ್ಮೆಂಟ್ ಮಾಡಿದ್ದೇವೆ. ಸುಮಾರು ಒಂದು 65 ಬಸ್ ಆಗ್ಬೋದು. ಸಿದ್ದರಾಮಯ್ಯರು ಬರ್ತ್ಡೇ ನಮ್ಮ ದಾವಣಗೆರೆ ಕರ್ನಾಟಕ ಸೆಂಟ್ರ್ ಭಾರಿ ಬೃಹತ್ತಾಗಿ ನಡೆದ್ರಿಂದ ಇಲ್ಲಿ ದುರ್ಗದಲ್ಲಿ ಈ ಒಂದು ಅಹಿಂದ ಸಮಾವೇಶವನ್ನು ಏರ್ಪಾಡು ಮಾಡಿದ್ದಾರೆ. ಹಂಗಾಗಿ ಆ ಒಂದು ಸಮಾವೇಶಕ್ಕೆ ನಮ್ಮ ತಾಲೂಕಿನ ಎಲ್ಲ ಸಮಾಜದವರು ಕೂಡ ಆಗಮಿಸಬೇಕು. ಆ ಒಂದು ಅಹಿಂದ ಸಮಾವೇಶನ ಯಶಸ್ವಿಗೊಳಿಸಬೇಕು ಅಂತಂದೇಳಿ ನಾವು ನಮ್ಮ ತಾಲೂಕಿನ ಜನಕ್ಕೆ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ, ಕೇಳ್ಕೊತಿದ್ದೇವೆ. ಎಲ್ಲರೂ ಕೂಡ ಶನಿವಾರ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಎಲ್ಲರೂ ತಮ್ಮ ಊರಿಂದ 9 ಗಂಟೆಗೆ ಊರು ಬಿಡಬೇಕು ಬಸ್ ಹತ್ಕೊಂಡು. ಬಟ್ ಅಲ್ಲಿಂದ ಎಲ್ಲರೂ ಬೈಪಾಸಿಂದ ಎಲ್ಲರೂ ಕೂಡ ಒಂದಕ್ಕೆ ಜಮಾ ಆಗಿ ಅಲ್ಲಿಂದ ನಾವು ಅಷ್ಟು ಚಿತ್ರದುರ್ಗಕ್ಕೆ ಹೋಗೋಂಥ ಒಂದು ಕಾರ್ಯಕ್ರಮ ನಾವು ಹಾಕ್ಕೊಳ್ಳೋಣ. ಹಂಗಾಗಿ ಎಲ್ಲ ತಾಲೂಕಿನ ಜನ, ಎಲ್ಲ ಸಮಾಜದ ಜನಗಳು ಕೂಡ ಅವರಿಗೆ ಅದ್ಧೂರಿಯಾಗಿ ಸ್ವಾಗತದಿಂದ ಅವರಿಗೆ ದುರ್ಗಕ್ಕೆ ಹೋಗೋಕೆ ನಾವು ಸ್ವಾಗತ ಮಾಡ್ಕೊತಿದ್ದೇವೆ. ಅದು ಭಾಳ ಯಶಸ್ವಿಗೊಳಿಸ್ಬೇಕು. ಹಂಗಾಗಿ ತಾಲೂಕಿನ ಜನ ಎಲ್ಲರೂ ಕೂಡ ಭಾನುವಾರ 9 ಗಂಟೆಗೆ ಬರೋದು. 9:30 10 ಗಂಟೆಗೆ ಇಲ್ಲಿಂದ 9:30ಗೆ ಬೈಪಾಸಿಂದ ಹೊಂಡೋದು. ಆ ಒಂದು ಏರ್ಪಾಡು ಇರೋದ್ರಿಂದ ನಮ್ಮ ತಾಲೂಕಿನ ಜನಕ್ಕೆ ನಾವು ಮನವಿ ಮಾಡ್ಕೊಂತಂದು ಎಲ್ಲರೂ ಕೂಡ ತಮ್ಮ ಗ್ರಾಮದಿಂದ ತಾವು ಬಸ್ ಹತ್ಕೊಂಡು ಎಲ್ಲರೂ ಕೂಡ ಬೈಪಾಸ್ ರೋಡಿಗೆ ಬಂದು ನಿಂತ್ಕೊಂಡ್ರೆ ಅಲ್ಲಿಗೆಲ್ಲರೂ ನಾವು ಕೂಡ ಬಂದು ಕವರಾಗಿ ಹೋಗೋಣ ಅಂತ ಈ ಸಂದರ್ಭ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.